ಪ್ಲಾನ್ ಎ ಫೇಲ್ಯೂರ್ ಆಯಿತು. ಈಗ ಪ್ಲಾನ್ ಬಿ ಬಂದು ಮತ್ತೆ ಪಯಣ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಬಂದು 6:30 ಆಗ್ತಾಯಿದೆ. ಗೈಸ್, ನೈಟ್ ಮೆಜೆಸ್ಟಿಕ್ ವ್ಯೂ ಹೆಂಗಿದೆ ನೋಡಿ. ಇದೇ ನಮ್ಮ ಮೆಜೆಸ್ಟಿಕ್. ಸೊ ಮೆಜೆಸ್ಟಿಕ್ ಅಂತ ಏನಕ್ಕೆ ಹೆಸರಿಟ್ಟು ಇದಕ್ಕೆ ಅಂದರೆ ಮುಂಚೆ ಇಲ್ಲಿ ಮೆಜೆಸ್ಟಿಕ್ ಅನ್ನೋ ಥಿಯೇಟ್ರ್ ಇತ್ತು. ಸೊ ಅದಕ್ಕೆ ಆ ಮೆಜೆಸ್ಟಿಕ್ ಥಿಯೇಟ್ರ್ನ ಹೆಸರೇ ಈ ಬಸ್ ಸ್ಟ್ಯಾಂಡ್ಗೆ ಮೆಜೆಸ್ಟಿಕ್ ಅಂತ ಇತ್ತು. ಎಲ್ಲಿ ಗುರು ಯೂತ್ರಿ? ಎಲ್ಲಿ ಗುರು ಯೂತ್ರಿ? ಎಲ್ಲಿ ಯೂತ್ರಿ? ಎಲ್ಲಿ ಪರವಾಗಿಲ್ಲ, ಎಲ್ಲಾದ್ರೂ ಓಕೆನಪ್ಪ. ನಂಗೆ ಸೀಟ್ ಸಿಕ್ಕಿದ್ರೆ ಸಾಕು. ಎಲ್ಲ ಆಗಲೇ ಬಂದವರೆಲ್ಲ ಊಟ ಮಾಡ್ತಾ ಇದ್ದಾರೆ ಪಾಪ. ಕಾದು ಸಾಕಾಗ್ಬಿಟ್ಟಿದೆ. ಎಲ್ಲರಿಗೂ ಬೇಜಾರು ಮಾಡಿಸ್ಬಿಟ್ಟಿದ್ದಾರೆ. ಬಂದವರಿಗೆಲ್ಲ 10 ಗಂಟೆಗೆ ಬರ್ತೀನಿ ಅಂತ ಹೇಳೋರು. ಈಗ ನೋಡಿದ್ರೆ ಕರೆಕ್ಟಾಗಿ 11:30 ಆಗೈತೆ. ಕಾದು ಜನರಿಗೆ ಬೇಜಾರಾಗ್ಬಿಟ್ಟೈತೆ. ಸೊ ಆಗಲೇ ಊಟನ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ತಿನ್ನೋಕ್ಕೆ. ಸೊ ನಾನು ಸ್ನ್ಯಾಕ್ಸ್ ತೊಗೊಂಡ್ಬಂದಿದ್ದೀನಿ. ಸ್ನ್ಯಾಕ್ನ ಸ್ಟಾರ್ಟ್ ಮಾಡೋಣ. ನನಗೂ ಹೊಟ್ಟೆ ಸಿಗ್ತದೆ. ಮಾರ್ನಿಂಗ್ ಗಾಯ್ಸ್, ಬಂದೆ ಇಳ್ಕೊಂಡಿದ್ದೀನಿ. ರಾತ್ರಿ 11:30 ಬೆಂಗಳೂರು ಬಿಟ್ಟಿದ್ದು. ದರ್ಶನನಾ? ಇಲ್ಲ ಬರ್ತೀನಿ. ಯಾವುದು ಕೇಳಿದ್ರು ಮಿನಿಮಮ್ 1000 ರೂಪಾಯಿದಿಂದ 1500 ರೂಪಾಯಿ ಹೇಳ್ತಾವ್ರೆ. ನಾನು ಎಲ್ಲ ಕರ್ಕೊಂಬಂದ್ಬಿಟ್ನಲ್ಲಪ್ಪ. ಇಲ್ಲೇ ಬಿಡ್ಬೇಕೇನಪ್ಪ? ಒಂದು ರೂಮ್, ಇಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಇಲ್ಲಿ ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ. ಸೊ ಇದು ಬಂದು ಫ್ರೆಶ್ ಅಪ್ ಆಗೋಕ್ಕೆ. ಇದು ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಸೊ 100 ರೂಪೀಸ್ ಇಸ್ಕೊತಾರಂತೆ ಫ್ರೆಶ್ ಅಪ್ ಆಗೋಕ್ಕೆ. ಬಿಸಿನೀರು ಬರುತ್ತೆ. ಸೊ ಇದು ಫ್ರೆಶ್ ಅಪ್ ಆಗಿ ಸೊ ದೇವಸ್ಥಾನ ಹತ್ರ ಹೋಗಿ ಕೊಡ್ತೀನಿ ನಾನು. ಚೇಂಜ್ ಕೊಟ್ಟಲ್ಲ? ಓಕೆ. ನೋಡಿ, ಇಲ್ಲಿ ಬೇಕಾದರೆ ಕೌಂಟರಲ್ಲಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನ ಹತ್ರ ಹೋಗಿ ಲಾಕರಲ್ಲಿ ಲಗೇಜ್ ಇಟ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗೋಣ. ಗೈಸ್, ಫ್ರೆಶ್ ಅಪ್ ಆಗಿ ಈಗ ಲಾಕರ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಲಾಕರಲ್ಲಿ ಲಗೇಜ್ನ ಇಟ್ಬಿಟ್ಟು ಸೊ ಆಮೇಲೆ ಮತ್ತೆ ದೇವರ ದರ್ಶನಕ್ಕೆ ಅಂತ ಮತ್ತೆ ರಿಟರ್ನ್ ಬರಬೇಕು. ಸೊ ಇವಾಗ ಬಂದು ಲಾಕರ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಲಾಕರಲ್ಲಿ ಲಗೇಜ್ ಇಟ್ಬಿಟ್ಟು ಮತ್ತೆ ದೇವರ ದರ್ಶನ. ಎಷ್ಟೋದು? ಹಲೋ, ಚೇಂಜ್ ಇಲ್ಲ ಕಣದು. 100 ಚೇಂಜ್ ಇದೆಯಾ? ವೀಕೆಂಡ್ ಬಂದರೆ ಮಾತ್ರ ಇದೆಲ್ಲ ಫ್ರೀ ದರ್ಶನ.
ರಾಯರ ದರ್ಶನಕ್ಕೆ ಮೊದಲು ನೀವು ಮಂಚಾಲಮ್ಮ ದೇವಿಯ ದರ್ಶನವನ್ನು ಮಾಡ್ಕೋಬೇಕು. ಅದಾದ ನಂತರ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗಬೇಕು. ಇದು ದೇವಸ್ಥಾನದ ಬಲಭಾಗದಲ್ಲಿ ಸಿಗುತ್ತದೆ. ಹೋಗ್ತಾ ಇನ್ನೂ ಸ್ವಲ್ಪ ಮತ್ತೆ ಕ್ಯೂ ಸ್ಟಾರ್ಟ್ ಆಗಿದೆ ನೋಡಿ. ದರ್ಶನ ಮುಗಿಸಿ ಇವಾಗ ಆಚೆ ಬಂದಿದ್ದೀವಿ. ತುಂಬ ರಶ್ ಜನ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೋ. ಸೊ ಸಂಡೇ ಆಗಿರೋದ್ರಿಂದ ತುಂಬ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ಅಲ್ಲಿ ನೋಡಿ ಆರ್ಚ್ ಇರೋದು ಅಲ್ಲಿ ಬೇಜಾನ್ ಜನ ಬಂದವ್ರೆ. ತುಂಬ ಜನ ಇದ್ದಾರೆ ಇವತ್ತು. ಸಾಟರ್ಡೆ ಸಂಡೇ ಬೇರೆ ಹಾಲಿಡೇ. ಅಲ್ಲಿ ಭರತನಾಟ್ಯ ಕಾಣಿಸ್ತಿರುವ ಲೆಫ್ಟಲ್ಲಿ ನೀವು ಚಪ್ಪಲಿಗಳನ್ನು ಬಿಡ್ಬೋದು. ಸೊ ಈ ಮುಂದೆ ಹೋದರೆ ಹಿಂಗೆ ರೈಟ್ ಸೈಡು ಊಟಕ್ಕೆ ಹೋಗುವಂತಹ ದಾರಿ ಇದು. ಸೊ ಫೈನಲ್ ಆಗಿ ಊಟ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಇದು ತುಂಬ ದೊಡ್ಡದಾಗಿದೆ. ಒಂದು 500 ಜನ ಕೂತ್ಕೊಂಡು ಒಂದೇ ಸಲ ಊಟ ಮಾಡ್ಬೋದು. ಇಲ್ಲಿ ನಾವೇ ಕ್ಯೂನಲ್ಲಿ ನಿಂತ್ಕೊಂಡು ತಟ್ಟೆ ತಗೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಸೊ ಪ್ಲೇಟಿಗೆ ಅನ್ನ ಹಾಕಿಸ್ಕೊಂಡು ಖಾಲಿ ಇರೋ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾಗುತ್ತದೆ. ಇವತ್ತಿನ ಊಟ ಬಂದು ಅನ್ನ, ಸಾಂಬಾರು, ಮೊಸರನ್ನ ಮತ್ತು ಪಾಯಸ ಮಾಡಿದ್ದಾರೆ. ರಸಮ್ ಚೆನ್ನಾಗಿದೆ. ಹಬ್ಬ ಈಗ ಊಟ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ಸೊ ಈಗ ಸ್ವಲ್ಪ ಸಮಾಧಾನ ಆಯಿತು. ಊಟ ಬಂದು ಅನ್ನ, ರಸಮ್, ಮೊಸರನ್ನ, ಪಾಯಸ ಅಂತ ಹೆವಿ ಸ್ವೀಟ್ ಇತ್ತು. ಮೊಸರನ್ನ ಓಕೆ, ನಾಟ್ ಬ್ಯಾಡ್. ಅನ್ನ ಸಾಂಬಾರು ಮಾತ್ರ ಸೂಪರ್ ಆಗಿತ್ತು. ರಾಯರ ಪ್ರಸಾದ ತೊಗೊಂಡಿದ್ದೀವಿ. ಒಬ್ಬರಿಗೆ ಬಂದು 2 ಪ್ಯಾಕೆಟ್ ಕೊಡ್ತಾರೆ ಅಷ್ಟೇ. ಒಂದು ಪ್ಯಾಕೆಟ್ ಬಂದು 30 ರೂಪಾಯಿ, 2 ಪ್ಯಾಕೆಟ್ 60 ರೂಪಾಯಿ. ಚೇಂಜ್ ತೊಗೊಂಡು ಹೋಗಲೇಬೇಕು. ಬರುವರೆಲ್ಲ ದುಡ್ಡಿಗೆ ಹೇಳ್ತಾ ಇದ್ದಾರೆ, ಎಲ್ಲಿಂದ ಕೊಡೋಣ ಹೇಳಿ? ಪುಣ್ಯ ಬರುತ್ತೆ. ರಾಘವೇಂದ್ರ ಸ್ವಾಮಿ ಟೆಂಪಲ್ ಬಂದಿದ್ದೀವಿ, ಇಬ್ಬರಿಗೆ ಹೆಲ್ಪ್ ಮಾಡಿದ್ದೀವಿ, ಸಾಕಾಗಲ್ವಾ? ಸೊ ದೇವರ ದರ್ಶನ ಮುಗೀತು. ರಾಘವೇಂದ್ರ ಸ್ವಾಮಿ ಟೆಂಪಲ್, ರಾಯರ ದರ್ಶನ. ಈಗ ಆಟೋದಲ್ಲಿ ಕೂತ್ಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 150 ರೂಪಾಯಿ ತೊಗೊತಾರೆ. ದೇವಸ್ಥಾನದಿಂದ ಕರ್ಕೊಂಡೋಗಿ ಮತ್ತೆ ಬಂದು ದೇವಸ್ಥಾನ ಹತ್ರನೇ ಬಿಡುತ್ತಾನೆ. ಈಗ ನೋಡಿ 6:30 ಸಂಜೆ ಆಗಿದೆ. ಎಲ್ಲ ಅರ್ಧಕ್ಕರ್ಧ ಖಾಲಿ ಆಗಿಬಿಟ್ಟಿದೆ. ಬೆಳಗ್ಗೆ ನೋಡಿದಾಗ ಫುಲ್ಲು ತುಂಬಿಕೊಂಡಿದ್ರು ಜನ. ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಊರುಗಳಿಗೆ ಹೊರಟಿದ್ದಾರೆ. ಖಾಲಿ ಅಂದರೆ ಖಾಲಿ ಹೊಡಿತಾ ಇದೆ ಇವಾಗ. ಸೊ ಸಂಜೆ ದರ್ಶನ ಮಾಡೋದು ತುಂಬ ಈಸಿಯಾಗಿರುತ್ತೆ. ಸೊ ಹೊಟ್ಟೆ ಹಸಿತಾ ಇತ್ತು ಅಂಥೇಳಿ ಒಂದು ಮಸಾಲೆ ದೋಸೆ ತೊಗೊಂಡೆ. 70 ರೂಪಾಯಿ ಒಂದು ಮಸಾಲೆ ದೋಸೆ. ಸಾಂಬಾರು ಏನಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಕೊಬ್ಬರಿ ಚಟ್ನಿ ಜೊತೆಗೆ ದೋಸೆ ಚೆನ್ನಾಗಿತ್ತು. ಇದಾದ ನಂತರ ಬಸ್ ಹತ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಬಂದೆ. ಸೊ ಒನ್ ಡೇ ಟ್ರಿಪ್ಪು ಮಂತ್ರಾಲಯ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ.